ಹಾಯ್ ಸ್ಪರ್ಧಾರ್ಥಿಗಳೇ, ಹಿಂದಿನ ನೋಟಿಫಿಕೇಶನ್ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಹಿಂದಿನ ನೋಟಿಫಿಕೇಶನ್ ಏನಪ್ಪ ಅಂದರೆ SSLC ಖಾಲಿ ಇರುವ ಕಂಬೈನ್ ಗ್ರ್ಯಾಜುಯೇಟ್ ಲೆವೆಲ್ ಎಕ್ಸಾಮ್ ಆಗಿದ್ದು, ಅಂದರೆ CGL ಹುದ್ದೆ ಖಾಲಿ ಇದೆ. ಇಂತಿನ ಅಪ್ಲಿಕೇಶನ್ ಬಂದುಬಿಟ್ಟು 9/6/2025 ಪ್ರಾರಂಭವಾಗಿದ್ದು, ಕೊನೆಯ ದಿನಾಂಕ 4/7/2025 ಕೊನೆಯ ದಿನಾಂಕವಾಗಿರ್ತದೆ. ಅಪ್ಲಿಕೇಶನ್ ಫೀಯನ್ನು ನೀವು 5/7/2025 ಒಳಗಾಗಿ ಪೇಡ್ ಮಾಡಬೇಕು. ಇನ್ನು ಮತ್ತು ನೀವು ಅಪ್ಲಿಕೇಶನ್ ಹಾಕುವಾಗ ಏನಾದರೂ ತಪ್ಪಾದ ಮಾಹಿತಿಯನ್ನು ತುಂಬಿದ್ದಲ್ಲಿ ಅದನ್ನು ಸರಿಪಡಿಸಿಕೊಳ್ಳಲು ನಿಮಗೆ 9/7/2025 11/7/2025 ಅವಕಾಶವನ್ನು ನೀಡಿರ್ತಾರೆ. ಮತ್ತು ಈ ಹುದ್ದೆಗಳಿಗೆ ಎಕ್ಸಾಮ ಯಾವಾಗ ನಡೆಸ್ತಾರ ಕೂಡ ಡೇಟನ್ನು ನೀಡಿದ್ದಾರೆ. ನೋಡಿರಿ, 13 ಆಗಸ್ಟ್ 2025 30 ಆಗಸ್ಟ್ 2025 ಟೈರ್ 1 ಎಕ್ಸಾಮ ನಡೆಸಲಾಗುತ್ತದೆ. ಇನ್ನು ಎರಡನೇದಾಗಿ ಟೈರ್ 2 ಅಂತೇಳಿ ಇದು 2 ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಆಗಿರ್ತವೆ. ಇದು ಡಿಸೆಂಬರ್ 2025 ಒಳಗಾಗಿ ಎಕ್ಸಾಮನ್ನು ನಡೆಸ್ತಾರೆ. ಈ CGLಲ್ಲಿ ಖಾಲಿ ಇರೋ ಹುದ್ದೆಗಳು ಯಾವ್ಯಾವು ಮತ್ತು ಕ್ವಾಲಿಫಿಕೇಷನ್ ಯಾವ ರೀತಿ ಐತಿ ಮತ್ತು ಏಜ್ ಯಾವ ರೀತಿ ಇರಬೇಕು ಮತ್ತು ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೇಕೆನ್ಸಿ ಡೀಟೇಲ್ಸ್ ಯಾವ ರೀತಿ ಐತೆ ನೋಡೋಣ. ಈಗ ಮೊದಲೇದಾಗಿ 44,900ರಿಂದ 1,42,400 ಈ ಹುದ್ದೆಗಳಿಗೆ ಸ್ಯಾಲ್ರಿ ಇರ್ತದೆ. ಈ ಹುದ್ದೆಗಳು ಆಲ್ಮೋಸ್ಟ್ ಗ್ರೂಪ್ ಬಿ ಹುದ್ದೆಗಳಾಗಿದ್ದು, ಏಜ್ ಬಗ್ಗೆ ನೋಡಿರಿ. ಮೊದಲೇದಾಗಿ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಂತೇಳಿ ಇದು ಸೆಂಟ್ರಲ್ ಸೆಕ್ರೆಟರಿ ಸರ್ವಿಸ್ನಲ್ಲಿ ಖಾಲಿ ಇರೋ ಹುದ್ದೆ ಆಗಿದ್ದು, ಏಜ್ ಲಿಮಿಟ್ ಬಂದುಬಿಟ್ಟು 20ರಿಂದ 30 ವರ್ಷಗಳ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕಬೇಕಾಗಿರ್ತದೆ. ಇನ್ನು ಎರಡನೇದಾಗಿ ಇಂಟೆಲಿಜೆನ್ಸ್ ಬ್ಯೂರೋನಲ್ಲಿ ಖಾಲಿ ಇರೋ ಹುದ್ದೆ ಆಗಿದ್ದು, ಇದು 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ನೋಡಿರಿ, ಮೂರನೇ ಹುದ್ದೆ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ್ ಅಂತೆ, ಅಂದರೆ ASO. ಇದು ಮಿನಿಸ್ಟರ್ ಆಫ್ ರೈಲ್ವೇಸ್ನಲ್ಲಿ ಖಾಲಿ ಇರೋ ಹುದ್ದೆ ಆಗಿದ್ದು, ಗ್ರೂಪ್ ಬಿ ಹುದ್ದೆ. ಇದು 20ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಅಪ್ಲಿಕೇಶನ್ನ ಹಾಕ್ಬೋದಾಗಿರ್ತದೆ. ಇನ್ನು ನಾಲ್ಕನೇದಾಗಿ ASO ಮಿನಿಸ್ಟರ್ ಎಕ್ಸ್ಟರ್ನಲ್ ಅಫೇರ್ಸ್ ಒಳಗೆ 20 ವರ್ಷದಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಇದ್ದರೆ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ASO AFHQ ಅಂತೇಳಿ ಇದು 20ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ. ಇನ್ನು ಆರನೇದಾಗಿ ಮಿನಿಸ್ಟ್ರಿ ಆಫ್ ಎಲೆಕ್ಟ್ರಾನಿಕ್ಸ್ ಆ್ಯಂಡ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಒಳಗೆ 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರ್ತದೆ. ಇನ್ನು ಏಳನೇದು ನೋಡಿರಿ, ಅಸಿಸ್ಟೆಂಟ್ ಅಥವಾ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ. ಇದು ಅದರ್ ಮಿನಿಸ್ಟ್ರಿ ಅಥವಾ ಡಿಪಾರ್ಟ್ಮೆಂಟ್ ಆರ್ಗನೈಜೇಷನಲ್ಲಿ ಖಾಲಿ ಇರೋ ಹುದ್ದೆ ಆಗಿದ್ದು, 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಎಂಟನೇದಾಗಿ ಹುದ್ದೆ ನೋಡಿರಿ, ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ CBDT. ಇದು ಗ್ರೂಪ್ ಸಿ ಹುದ್ದೆ ಆಗಿದ್ದು, 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು 9ನೇದು ನೋಡಿರಿ, ಇನ್ಸ್ಪೆಕ್ಟರ್ ಅಂತೇಳಿ ಜನರಲ್ ಎಕ್ಸಸೈಜ. ಇದು CBIC ಒಳಗೆ ಖಾಲಿ ಇರೋ ಹುದ್ದೆ ಆಗಿದ್ದು, ಗ್ರೂಪ್ ಬಿ ಹುದ್ದೆ ಆಗಿದ್ದು, 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಇನ್ನು 10ನೇದಾಗಿ ಇನ್ಸ್ಪೆಕ್ಟರ. 11ನೇದು ಇನ್ಸ್ಪೆಕ್ಟರ. 12 ಅಸಿಸ್ಟೆಂಟ್ ಎನ್ಫೋರ್ಸ್ಮೆಂಟ್ ಆಫೀಸರ. ಇದು ಡೈರೆಕ್ಟರೇಟ್ ಎನ್ಫೋರ್ಸ್ಮೆಂಟ್ ಮತ್ತು ಡಿಪಾರ್ಟ್ಮೆಂಟ್ ಆಫ್ ರೆವೆನ್ಯೂ ಗ್ರೂಪ್ ಬಿ ಹುದ್ದೆ ಆಗಿದ್ದು, 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರ್ತದೆ. ಇನ್ನು 13ನೇದು ಸಬ್ ಇನ್ಸ್ಪೆಕ್ಟರ್ ಜನರಲ್ ಬ್ಯೂರೋ ಆಫ್ ಇನ್ವೆಸ್ಟಿಗೇಷನ್ ಒಳಗೆ ಇದು ಗ್ರೂಪ್ ಬಿ ಹುದ್ದೆ ಆಗಿದ್ದು, 20ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರ್ತದೆ. ಇನ್ನು 14ನೇದು ನೋಡಿರಿ, ಇನ್ಸ್ಪೆಕ್ಟರ್ ಪೋಸ್ಟ್ ಅಂತೇಳಿ ಪೋಸ್ಟ್ ಮಿನಿಸ್ಟರ್ ಆಫ್ ಕಮ್ಯುನಿಕೇಷನ್ಸ್ ಗ್ರೂಪ್ ಬಿ ಹುದ್ದೆ ಆಗಿದ್ದು, 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಅಪ್ಲಿಕೇಶನ್ ಹಾಕ್ಬೋದು. ಇನ್ನು ಇನ್ಸ್ಪೆಕ್ಟರ್ ಜನರಲ್ ಬ್ಯೂರೋ ಆಫ್ ನ್ಯಾರೋಟಿಕ್ಸ್ ಮತ್ತು ಮಿನಿಸ್ಟರ್ ಆಫ್ ಫೈನಾನ್ಸ್ ಒಳಗೆ ಗ್ರೂಪ್ ಬಿ ಹುದ್ದೆ ಆಗಿದ್ದು, 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು 16ನೇದು ನೋಡಿರಿ, ಸೆಕ್ಷನ್ ಹೆಡ್ ಅಂತೇಳಿ ಡೈರೆಕ್ಟ್ ಜನರಲ್ ಆಫ್ ಫಾರಿನ್ ಟ್ರೇಡ್ ಗ್ರೂಪ್ ಬಿ ಹುದ್ದೆ ಆಗಿದ್ದು, 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು ಸೆಕ್ಷನ್ 2ರಲ್ಲಿ ನೋಡಿರಿ, 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದು. ಇದು ಒಂದು ಗ್ರೂಪ್ ಬಿ ಹುದ್ದೆ ಆಗಿದ್ದು, ನೋಡಿರಿ ಯಾವುದೇ ರೀತಿ ಪೋಸ್ಟ್ ಖಾಲಿದಾವಂದ್ರೆ ನೋಡಿರಿ, ಸ್ಯಾಲ್ರಿ ಬಂದುಬಿಟ್ಟು 35,400ರಿಂದ 1,12,400 ಸ್ಯಾಲ್ರಿ ಇರುತ್ತೆ. 17ನೇದಾಗಿ ಅಸಿಸ್ಟೆಂಟ್ ಅಥವಾ ಅಸಿಸ್ಟೆಂಟ್ ಸೆಕ್ಷನ್ ಆಫೀಸರ.
ಇದು ಅದರ್ ಮಿನಿಸ್ಟ್ರಿ ಅಥವಾ ಡಿಪಾರ್ಟ್ಮೆಂಟ್ ಆರ್ಗನೈಸೇಷನಲ್ಲಿ ಖಾಲಿ ಇರೋ ಹುದ್ದೆ ಆಗಿದ್ದು. 18ನೇದು ಎಕ್ಸಿಕ್ಯೂಟಿವ್ ಅಸಿಸ್ಟೆಂಟ, ಇದು CBICಯಲ್ಲಿ ಖಾಲಿ ಇರೋ ಹುದ್ದೆ ಆಗಿದ್ದು. ಇನ್ನು 19ನೇ ರಿಸರ್ಚ್ ಅಸಿಸ್ಟೆಂಟ, ನ್ಯಾಷನಲ್ ಹ್ಯೂಮನ್ ರೈಟ್ಸ್ ಕಮಿಷನ್ ಒಳಗೆ ಖಾಲಿ ಇರೋ ಹುದ್ದೆ ಆಗಿದೆ. ಇನ್ನು 20ನೇದು ಡಿವಿಷನಲ್ ಅಕೌಂಟೆಂಟ, ಇನ್ನು 21 ಸಬ್ ಇನ್ಸ್ಪೆಕ್ಟರ್ NIAಯಲ್ಲಿ ಖಾಲಿ ಇದೆ. ಇನ್ನು 22 ನೋಡಿರಿ ಸಬ್ ಇನ್ಸ್ಪೆಕ್ಟರ್ ಇದು ನ್ಯಾರೋಟ್ಯಾಕ್ಸ್ ಕಂಟ್ರೋಲ್ ಬ್ಯೂರೋನಲ್ಲಿ ಅಂದರೆ MHAಯಲ್ಲಿ ಖಾಲಿ ಇರೋ ಹುದ್ದೆ ಆಗಿದೆ. ಇಲ್ಲಿ ನೋಡಿರಿ 23 ಜೂನಿಯರ್ ಸ್ಟ್ಯಾಟಿಸ್ಟಿಕಲ್ ಆಫೀಸರ್ ಅಂತೇಳಿ ಮಿನಿಸ್ಟ್ರಿ ಆಫ್ ಸ್ಟ್ಯಾಟಿಸ್ಟಿಕ್ಸ್ ಮತ್ತು ಪ್ರೋಗ್ರಾಮಿಂಗ್ ಇಂಪ್ಲಿಮೆಂಟ್ಸ್ಮೆಂಟ್ ಗ್ರೂಪ್ B ಹುದ್ದೆ ಆಗಿದ್ದು. 18ರಿಂದ 32 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. 24ನೇದು ಸ್ಟ್ಯಾಟಿಕಲ್ ಇನ್ವೆಸ್ಟಿಗೇಟರ್ ಗ್ರೇಡ್ 2 ಒಳಗೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ ಗ್ರೂಪ್ B ಹುದ್ದೆ ಆಗಿದ್ದು. 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. 25 ಆಫೀಸರ್ ಸೂಪರಿಡೆಂಟ್ CBDTಯಲ್ಲಿ ಖಾಲಿ ಇರೋ ಹುದ್ದೆ ಆಗಿದ್ದು. 18ರಿಂದ 30 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನನ್ನು ಹಾಕ್ಬೋದಾಗಿರ್ತದೆ. ಇನ್ನು 3ನೇದಾಗಿ ನೋಡಿರಿ ಪೇ ಲೆವೆಲ್ಲ 29,200ರಿಂದ 92,300ವರೆಗೂ ಸ್ಯಾಲ್ರಿ ಇದ್ದು. ಇದು 18ರಿಂದ 27 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಬೇಕಾಗಿರ್ತದೆ. ಇದು ಗ್ರೂಪ್ C ಹುದ್ದೆ ಆಗಿದ್ದು. ಅಡಿಟರ್ ಮತ್ತು ಅಕೌಂಟೆಂಟ್ ಹುದ್ದೆಗಳು ಇರ್ತಾವ್ರಿ. ಇನ್ನು 4ನೇದಾಗಿ ನೋಡಿರಿ 25,500ರಿಂದ 81,100ವರೆಗೂ ಸ್ಯಾಲ್ರಿ ಇರುತ್ತೆ. ಇನ್ನು 32ನೇ ಹುದ್ದೆ ಯಾವುದಂದರೆ ಪೋಸ್ಟಲ್ ಅಸಿಸ್ಟೆಂಟ್ ಅಥವಾ ಶಾರ್ಟಿಂಗ್ ಅಸಿಸ್ಟೆಂಟ್ ಅಂತೇಳಿ ಇದು ಡಿಪಾರ್ಟ್ಮೆಂಟ್ ಆಫ್ ಪೋಸ್ಟ್ಸ್ ಮತ್ತು ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ಸ್ನಲ್ಲಿ ಖಾಲಿ ಇರುವ ಹುದ್ದೆ ಆಗಿದ್ದು. ಗ್ರೂಪ್ C ಹುದ್ದೆ ಆಗಿದ್ದು. 18ರಿಂದ 27 ವರ್ಷದ ಒಳಗಿನ ಅಭ್ಯರ್ಥಿ ಈ ಹುದ್ದೆಗೆ ಅಪ್ಲಿಕೇಶನ್ನ ಹಾಕ್ಬೋದಾಗಿರ್ತದೆ. ಇನ್ನು 33ನೇದು ಸೀನಿಯರ್ ಸೆಕ್ರೆಟರಿ ಅಸಿಸ್ಟೆಂಟ್ ಅಥವಾ ಅಪ್ಪರ್ ಡಿವಿಷನ್ ಕ್ಲರ್ಕ್, ಇದು ಸೆಂಟ್ರಲ್ ಗೌರ್ಮೆಂಟ್ ಆಫೀಸರ್ ಅಥವಾ ಮಿನಿಸ್ಟರಿ ಅದರ್ ದ್ಯಾನ್ CSES ಕೆಡ್ರೆಸ್ನಲ್ಲಿ ಗ್ರೂಪ್ C ಹುದ್ದೆ ಆಗಿದ್ದು. 18ರಿಂದ 27 ವರ್ಷದ ಒಳಗಿನ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕಾಗಿದ್ದು. ಇದು ಗ್ರೂಪ್ C ಹುದ್ದೆಗೆ ಆಗಿದೆ. ಇನ್ನು 35ನೇದು ಟ್ಯಾಕ್ಸ್ ಅಸಿಸ್ಟೆಂಟ CBDTಯಲ್ಲಿ ಖಾಲಿ ಇರೋ ಹುದ್ದೆ ಮತ್ತು ಟ್ಯಾಕ್ಸ್ ಅಸಿಸ್ಟೆಂಟ್ ಇನ್ನೊಂದು CBICಯಲ್ಲಿ ಖಾಲಿ ಇರೋ ಹುದ್ದೆ ಆಗಿದ್ದು. ಇನ್ನು ಲಾಸ್ಟ್ನೇದಾಗಿ ಸಬ್ ಇನ್ಸ್ಪೆಕ್ಟರ, ಇದು ಸೆಂಟ್ರಲ್ ಬ್ಯೂರೋ ಆಫ್ ನ್ಯಾರೋಟಿಕ್ಸ್ ಮತ್ತು ಮಿನಿಸ್ಟ್ರಿ ಆಫ್ ಫೈನಾನ್ಸಲ್ಲಿ ಖಾಲಿ ಇರುವ ಹುದ್ದೆ ಆಗಿದೆ. ನೋಡಿರಿ ಈ ಹುದ್ದೆಗಳಿಗೆ ಏಜ್ ರಿಲ್ಯಾಕ್ಸನ್ಸ್ ಕೂಡ ಅಪ್ಲೈ ಆಗ್ತದೆ. ನೀವು SC ST ಅಭ್ಯರ್ಥಿಗಳಾಗಿದ್ದರೆ 5 ವರ್ಷಗಳ ಕಾಲ ಏಜ್ ರಿಲ್ಯಾಕ್ಸನ್ ಇರುತ್ತೆ ಮತ್ತು OBC ಅಭ್ಯರ್ಥಿಗಳಾಗಿದ್ದರೆ 3 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ನೀಡಿರ್ತಾರೆ. ಇನ್ನು PWBD ಅಭ್ಯರ್ಥಿಗಳಾಗಿದ್ದರೆ 10 ವರ್ಷಗಳ ಕಾಲ ವಯೋಮಿತಿ ಸಡಿಲಿಕೆಯನ್ನು ನೀಡಿರ್ತಾರೆ. ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕೋಕ್ಕೆ ಅಪ್ಲಿಕೇಶನ್ ಫೀ 100 ರೂಪಾಯಿ ಆಗಿರ್ತದೆ. ಇದು ಯಾರ್ಯಾವ ಅಭ್ಯರ್ಥಿಗಳಿಗೆ ಇರೋಂಗಿಲ್ಲ ಅಂದ್ರೆ ವುಮೆನ್ ಅಭ್ಯರ್ಥಿ ಮತ್ತು SC ST ಮತ್ತು SC ಅಭ್ಯರ್ಥಿ ಮತ್ತು PWBD ಅಭ್ಯರ್ಥಿ ಮತ್ತು ಎಕ್ಸ್ ಸರ್ವಿಸ್ ಮ್ಯಾನ ಇಂಥ ಅಭ್ಯರ್ಥಿಗಳಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಫೀ ಇರುವುದಿಲ್ಲ. ಇನ್ನುಳಿದ ಅಭ್ಯರ್ಥಿಗಳಿಗೆ ಅಪ್ಲಿಕೇಶನ್ ಫೀ 100 ರೂಪಾಯಿ ಆಗಿರ್ತದೆ. ನೀವು ಅಪ್ಲಿಕೇಶನ್ ಫೀಯನ್ನು ಆನ್ಲೈನ್ ಮೂಲಕ ಪೇಡ್ ಮಾಡಬೇಕಾಗಿದ್ದು 5/7/2025 ಒಳಗಾಗಿ ಅಪ್ಲಿಕೇಶನ್ ಫೀಯನ್ನು ಪೇಡ್ ಮಾಡಬೇಕು. ಅಪ್ಲಿಕೇಶನ್ ಹಾಕುವಾಗ ಎಕ್ಸಾಮ್ ಸೆಂಟರ್ ಕೂಡ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ನೋಡಿರಿ ಯಾವ್ಯಾವ ಎಕ್ಸಾಮ್ ಸೆಂಟ್ರನ್ನು ನೀಡಿದ್ದಾರೆ ಕರ್ನಾಟಕದಲ್ಲಿ ಅಂದರೆ ಬೆಳಗಾವಿ, ಬೆಂಗಳೂರು, ಹುಬ್ಬಳ್ಳಿ, ಕಲಬುರಗಿ, ಮಂಗಳೂರು, ಮೈಸೂರು, ಶಿವಮೊಗ್ಗ, ಉಡುಪಿ ಇವು ಎಲ್ಲವೂ ಕರ್ನಾಟಕದಲ್ಲಿ ಎಕ್ಸಾಮ್ ಸೆಂಟ್ರನ್ನು ನೀಡಿದ್ದು. ನೀವು ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಅನುಕೂಲ ತಕ್ಕಂತೆ ಎಕ್ಸಾಮ್ ಸೆಂಟ್ರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ. ಇನ್ನು ಮುಂದಿಂದು ಸೆಲೆಕ್ಷನ್ ಪ್ರೊಸೆಸ್ ಯಾವ ರೀತಿ ಐತಿ ಮತ್ತು ಎಕ್ಸಾಮ ಯಾವ ರೀತಿ ನಡೆಸ್ತಾರೆ ಮತ್ತು ಸಿಲೆಬಸ್ ಯಾವ ರೀತಿ ಇರ್ತದೆ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದೆ ಯಾವುದೇ ಜಾಬ್ ಬಗ್ಗೆ ನಾನು ತಿಳಿಸಿದಾಗ ನಿಮಗೆ ನೋಟಿಫಿಕೇಷನ್ ಮೂಲಕ ತಿಳಿದು ಬರುತ್ತದೆ.